ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಈಗಾಗಲೇ ಎಸ್ಐಟಿ ರಚನೆ ಆಗಿದೆ. ಎಸ್ಐಟಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿತ್ತು. ಸ್ಥಳ ಮಹಜರ ಪ್ರಕ್ರಿಯೆ ಆಯಿತು ಮತ್ತು ನಿನ್ನೆ ಸ್ಥಳ ಮಹಜರ ಆದಂತಹ ಜಾಗದಲ್ಲಿ ಸಮಾಧಿಯನ್ನು ಅಗೆಯುವಂತಹ ಕೆಲಸ ಆಯಿತು. ಆದರೆ ಯಾವುದೇ ಥರದ ಶವಗಳು ಅಲ್ಲಿ ಸಿಕ್ಕಿಲ್ಲ. ಧರ್ಮಸ್ಥಳದ ಈ ಒಂದು ಪ್ರಕರಣ, ಶವಗಳನ್ನು ಹೂತಿಟ್ಟಂತಹ ಜಾಗವನ್ನು ಮರೆತಿದ್ದಾನ ಅನಾಮಿಕ ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇದೆ. 8 ಅಡಿ ಸಮಾಧಿ ಅಗೆದ್ರೂ ಕೂಡ ಸಿಗಲಿಲ್ಲ ಯಾವುದೇ ಶವ. ಹಿಟಾಚಿ ಬಳಸಿ ಮಣ್ಣು ಅಗೆದ್ರೂ ಸಿಗಲಿಲ್ಲ ಸಾಕ್ಷ್ಯ. ಕಾರ್ಮಿಕರಿಂದ ಮಾತ್ರವಲ್ಲ, ಹಿಟಾಚಿ ಕೂಡ ಬಳಕೆ ಮಾಡಿ ಸಮಾಧಿಯನ್ನು ಅಗೆಯುವಂತಹ ಕೆಲಸ ಆಯಿತು. ಆದರೂ ಕೂಡ ಯಾವ ಶವ ಸಿಗಲಿಲ್ಲ. ಮಾರ್ಕಿಂಗ್ ಜಾಗಗಳಲ್ಲಿ ಸಿಗಲಿಲ್ಲ ಯಾವುದೇ ಕಳೇಬರ. ಮಾಹಿತಿ ಸಂಗ್ರಹ ಬಳಿಕ ಅರಣ್ಯದಲ್ಲಿ 13 ಕಡೆ ಗುರುತು ಮಾಡಲಾಗಿತ್ತು. ನೇತ್ರಾವತಿ ನದಿ ತೀರದ ಕಾಡಿನಲ್ಲಿ ಸ್ಥಳ ಮಹಜರಾಗಿತ್ತು. ಈತನಿಂದ ನಿಖರವಾದಂಥ ಮಾಹಿತಿಯನ್ನು ಪಡ್ಕೊಂಡು 2 ದಿನಗಳ ವಿಚಾರಣೆ ನಂತರದಲ್ಲಿ ನಿನ್ನೆ ಸ್ಥಳ ಮಹಜರ ಪ್ರಕ್ರಿಯೆ ಆಯಿತು. ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈತ ತೋರಿಸಿದಂಥ 13 ಜಾಗಗಳನ್ನು ಪತ್ತೆ ಹಚ್ಚಲಾಗಿತ್ತು ಮತ್ತು ಮಾರ್ಕಿಂಗ್ ಕೂಡ ಮಾಡಲಾಗಿತ್ತು. ಅದಾದ ನಂತರದ ಪ್ರಮುಖ ಪ್ರಕ್ರಿಯೆ ಇದ್ದಂಥದ್ದು ಸಮಾಧಿಯನ್ನು ಅಗೆಯುವಂತಹ ಕೆಲಸ. 12 ಜನ ಕಾರ್ಮಿಕರನ್ನು ಕರ್ಕೊಂಡ್ಬಂದಿದ್ರು. ಹಾರೆ, ಪಿಕಾಸಿ, ಗುದ್ದಲಿ ಜೊತೆಗೆ ಹಿಟಾಚಿಯನ್ನು ಕೂಡ ಬಳಕೆ ಮಾಡಲಾಗಿತ್ತಂತೆ. ಅಷ್ಟೆಲ್ಲ ಅಗೆದರೂ ಕೂಡ 8 ಅಡಿ ಅಗೆದರೂ ಕೂಡ ಯಾವುದೇ ಥರದ ಒಂದು ಶವ ಆಗಲಿ ಅಥವಾ ಕಳೇಬರ ಆಗಲಿ ಆ ಒಂದು ಜಾಗದಲ್ಲಿ, ಅಂದರೆ ಆ ಸಾಕ್ಷಿದಾರ ತೋರಿಸಿದಂಥ ಜಾಗದಲ್ಲಿ ಸಿಕ್ಕಿಲ್ಲ. ಇಲ್ಲ ಒಂದು ಕಡೆ ಈತ ಏನಾದರೂ ಮರೆತು ಬಿಟ್ಟಿದ್ದಾನ ಅಥವಾ ಜಸ್ಟ್ ಊಹೆ ಮೇರೆಗೆ ಹೇಳ್ತಾ ಇರುವಂಥದ್ದು ಜಾಗಗಳು. ಯಾಕೆ ಅಂತ ಹೇಳಿದ್ರೆ ಒಂದು ಜಾಗದಲ್ಲಿ ಅಷ್ಟೇ ನಿನ್ನೆ ಅಗೆದಿರುವಂಥದ್ದು. ಅದು ಕಾರ್ಮಿಕರನ್ನು ಬಳಸಿಕೊಂಡು ಮ್ಯಾನ್ಯುಯಲಿ ಕೂಡ ಅಗೆದಿದ್ದಾರೆ, ಜೊತೆಗೆ ಹಿಟಾಚಿಯನ್ನು ಕೂಡ ಬಳಸ್ಕೊಂಡು ಅಗೆದಿದ್ದಾರೆ. 8 ಅಡಿ ಭೂಮಿ ಅಗೆದರೂ ಕೂಡ ಸಮಾಧಿ ಜಾಗದಲ್ಲಿ ಯಾವುದೇ ಥರದ ಶವವಾಗಲಿ ಕಳೇಬರವಾಗಲಿ ಸಿಕ್ಕಿಲ್ಲ. ಈಗ ಒಂದು ಕುತೂಹಲ ಮೂಡ್ತಾ ಇದೆ, ಈತ ಯಾವ ರೀತಿಯಾಗಿ ಹೇಳ್ತಾ ಇದ್ದಾನೆ ಮುಂದೆ ಬಂದು. ಸಿಗುತ್ತಾ ಬೇರೆ ಬೇರೆ ಕಡೆಗಳಲ್ಲಿ ಅಗೆದ್ರು ಅನ್ನುವಂಥ ಒಂದು ಪ್ರಶ್ನೆ ಬಂದರೆ, ಅಥವಾ ಇಫ್ ಇನ್ ಕೇಸ್ ಮರೆತು ಬಿಟ್ಟಿದ್ದಾನ ಈತ? ಈ ಥರದ 2 ಪರ ವಿರೋಧ ಚರ್ಚೆಗಳಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ದೂರುದಾರನನ್ನು ಎದುರು ನಿಲ್ಲಿಸಿಕೊಂಡೇ ಮಣ್ಣು ಅಗೆಯುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಬರೋಬ್ಬರಿ 7 ಗಂಟೆ ಕಾಲ ನಡೆದಿದ್ದಂತಹ ಕಾರ್ಯಾಚರಣೆ. ಕಳೇಬರ ಸಿಗದಿದ್ದಕ್ಕೆ ಮೊದಲ ಕಾರ್ಯಾಚರಣೆಯನ್ನು ಅಂತ್ಯಗೊಳಿಸಲಾಯಿತು. ಇವತ್ತು ಕೂಡ ನಡೀತಾ ಇದೆ. ಸಮಾಧಿ ಅಗೆಯುವಂತಹ ಕಾರ್ಯ ಮುಂದುವರಿತಾ ಇದೆ. ಇವತ್ತು ಕೂಡ ದೂರುದಾರ ಗುರುತಿಸಿದಂತಹ 2ನೇ ಸ್ಥಳವನ್ನು ಅಗೆಯುವಂತಹ ಕಾರ್ಯ ಇವತ್ತಾಗ್ತಾ ಇದೆ. ಹಿಟಾಚಿ ಕಾರ್ಮಿಕರ ಬಳಸಿ ಶವಗಳನ್ನು ತೆಗೆಯುವಂತಹ ಕೆಲಸ ಮಾಡಲಾಗುತ್ತೆ. ಎಸಿ ಮತ್ತು ದೂರುದಾರ ಎದುರಲ್ಲೇ ಎಸ್ಐಟಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ದೂರುದಾರನನ್ನು ಎದುರು ನಿಲ್ಲಿಸಿಕೊಂಡೇ ಮಣ್ಣು ಅಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಸ್ಐಟಿ ಅವರು. ನಿನ್ನೆ ಈತ ತೋರಿಸಿದಂತಹ 13 ಜಾಗಗಳಲ್ಲಿ ಮೊದಲನೇ ಜಾಗವನ್ನು ಅಗೆಯುವಂತಹ ಕೆಲಸ ಆಯಿತು. ಹಿಟಾಚಿಯನ್ನು ಬಳಸಿ ಕಾರ್ಮಿಕರನ್ನು ಬಳಸಿಕೊಂಡು ಅಗೆಯಲಾಯಿತು. ಆದರೆ 8 ಅಡಿ ಭೂಮಿ ಅಗೆದರೂ ಕೂಡ ಯಾವುದೇ ಥರದ ಶವ ಸಿಗಲಿಲ್ಲ. ಹೀಗಾಗಿ ಅದನ್ನು ಅಲ್ಲಿಗೆ ಕಾರ್ಯಾಚರಣೆ, ಸತತ 7 ಗಂಟೆಗಳ ಕಾರ್ಯಾಚರಣೆ ನಡೆದಂಥದ್ದು. ಅದನ್ನು ಅಲ್ಲಿಗೆ ನಿಲ್ಲಿಸ್ತಾರೆ, ಯಾವುದೇ ಶವ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ. ಅದಾದ ನಂತರದಲ್ಲಿ ಈತ ತೋರಿಸಿರುವಂತಹ 2ನೇ ಜಾಗದಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಅದು ಅರ್ಧಕ್ಕೆ ನಿಲ್ಲುತ್ತೆ ಮಳೆ ಬಂದಂತಹ ಕಾರಣಕ್ಕೆ. ಹೀಗಾಗಿ ಇವತ್ತು ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರಿತಾ ಇದೆ. ಎಸಿ ಮತ್ತು ದೂರುದಾರನನ್ನು ಎದುರು ನಿಲ್ಲಿಸಿಕೊಂಡೇ ಸಮಾಧಿಯನ್ನು ಅಗೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆಶ್ಚರ್ಯ ಇರುವಂಥದ್ದು, ಇವತ್ತು ಈತ ಹೇಳಿರುವಂಥ ಜಾಗಗಳಲ್ಲಿ ಶವ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು.